ಎದಕ್ಕರ ರಿಪ್ಲೈ ಮಾಡಿದೆಪ್ಪ ನಾ ಕಮೆಂಟಿಗೆ, ಎದಕ್ಕರ ರಿಪ್ಲೈ ಮಾಡಬಾರ್ದಾಗಿತ್ತು ನೋಡ ಕಮೆಂಟ್ಸಿಗೆ ಒಟ್ಟ. ಹಂಗ ಅನ್ಸಿದ್ ನಂಗೆ. ಈ ವಿಡಿಯೋಸ್ ಮಾಡಿ ಎಷ್ಟು ತಾಸುಗಳ್ಲೆ ಕುತ್ಕೊಂಡು ಎಡಿಟ್ ಮಾಡಿರ್ತೇನೆ ನಾ ಕುತ್ಕೊಂಡು. ಅಷ್ಟಿಗೂ ಏನಾದ್ ನಾ ಅವಾಗ ಎಲ್ಲ ಶಿಟ್ ಆದ್ ನೋಡ್ ನನ್ ಜೊತೆ. ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಾಗ್ಯದ ಗೊತ್ತಾ, ನನ್ನ ಇನ್ಸ್ಟಾಗ್ರಾಮ್ ನಿಮ್ಗೆ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ ಈಗ. ನಾ ಫುಲ್ ದಿನ ನನ್ನ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ಕೊಂಡು ಕುಂತಿದ್ದೆ. ನಾನು ನಾರ್ಮಲಿ ನೋಡಿರ್ಬೋದು, ನನ್ನ ಕಮೆಂಟ್ಸ್ಗೆ ಏನು ರಿಪ್ಲೈ ಮಾಡ್ತೇನೆ ನೋಡ. ಜಾಸ್ತಿನ ಇದು ಇಮೋಜಿ ಮತ್ತು ಇದು ಸ್ಪಾರ್ಕಲ್ ಇಮೋಜಿ, ಈ ಟೈಪ್ ಇಮೋಜಿ ಯೂಸ್ ಮಾಡ್ತೇನೆ ಜಾಸ್ತಿ. ನಿಮ್ಗೆ ಕಮೆಂಟ್ ಮಾಡೋಕೆ ಎಲ್ಲರಿಗೂ, ಕಮೆಂಟಿಗೆ ರಿಪ್ಲೈ ಮಾಡೋಕೆ ಎಲ್ಲರಿಗೂ. ನಾನು ಅದನ್ನು ವಿಡಿಯೋ ಡೌನ್ಲೋಡ್ ಮಾಡೋಕೆ ಇಟ್ಟಾಗ ನಾನು ಕಮೆಂಟ್ಸಿಗೆ ರಿಪ್ಲೈ ಮಾಡತ್ತಿದ್ದೆ. ನಂದು ರೀಸೆಂಟ್ ಪೋಸ್ಟ್ ಏನು ಮಾಡಿದ್ದೆ ನೋಡೋದಕ್ಕೆ ಅದು ಜಾಸ್ತಿ ಎಂಗೇಜ್ ಆಗತ್ತಿತ್ತು. ಕಮೆಂಟ್ಸ್ ಎಲ್ಲ ಭಾಳ ಬರತ್ತಿದ್ದು, ಅದಕ್ಕೆ ನಾನು ರಿಪ್ಲೈ ಮಾಡ್ಕೊಂಡು ಕೂತಿದ್ದೆ ಅದಕ್ಕೆ ನಿನ್ನೆ. ಆಮೇಲೆ ಸಂಜಿಕಾತ ನಾನು ಇನ್ನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ, ನಾನು ಎಡಿಟ್ ಮಾಡಿದ್ದೆ. ಅದಕ್ಕಂತೂ ಫುಲ್ ಜಾಸ್ತಿ ಎಂಗೇಜ್ ಆಗತ್ತ. ಅದಕ್ಕೆ ಭಾಳಷ್ಟು ಶೇರ್ಸ್ ಮತ್ತು ಭಾಳಷ್ಟು ಕಮೆಂಟ್ಸ್ ಬರತ್ತವ ಭಾಳ ಜಲ್ದಿ. ಸೊ ಭಾಳ ಕಮೆಂಟ್ಸ್ ಬರತ್ತಿದ್ವಲ್ಲ, ನಾನು ಎಡಿಟ್ ಮಾಡಿದ್ದೆ ನೋಡಿ ವಿಡಿಯೋದ ಅಪ್ಲೋಡ್ ಮಾಡಕ್ಕೆ ಇಟ್ಟಿದ್ದೆ. ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಕ್ಕೆ ಹಾಕಿದ್ದೆ. ಅದನ್ನು ಹಾಕಿ ನಾನು ಕಮೆಂಟ್ಸ್ ಓದಾತಿದ್ದೆ. ನಾನು ಕುತ್ಕೊಂಡು ಎಲ್ಲದಕ್ಕೂ ಕಮೆಂಟ್ ಮಾಡ್ಕೊಂಡು ಬರತ್ತಿದ್ದೆ, ನಾನು ರಿಪ್ಲೈ ಮಾಡತ್ತಿದ್ದೆ. ಒಬ್ರು ನನಗೆ ಇಮೋಜಿಸಿಂದ ಕಮೆಂಟ್ ಮಾಡಾರ. ನಾನು ಅದಕ್ಕೆ ಇಮೋಜಿಸಿಂದ ಕಮೆಂಟ್ ಮಾಡಿದೆ ಬ್ಯಾಕ್. ಅವ್ರು ಹೆಂಗೆ ಮಾಡಾರು ಹಂಗೆ ರಿಪ್ಲೈ ಮಾಡತ್ತಿದ್ದೆ ಇಮೋಜಿಸ್ ಯೂಸ್ ಮಾಡಿ. ಯಾವಾಗ ನಾ ಅರ್ಧ ಸೆಕೆಂಡಿಗೆ ಅದನ್ನು ಹಿಂಗೆ ಕ್ಲಿಕ್ ಮಾಡಿದೆ, ರಿಪ್ಲೈ ಮಾಡಿದ್ದು ಹೋದ್ ನೋಡ, ಅವಾಗ ಎಲ್ಲ ಹೋಗ್ಬಿಡ್ತು. ಅವಾಗ ಎಲ್ಲ ಶಿಟ್ ಆದ ನೋಡ ನನ್ನ ಜೊತೆ. ಫಸ್ಟಿಗೆ ಅದೇನು ತೋರಿಸಿದ್ ಗೊತ್ತಾ, ಹ್ಯೂಮನ್ ವೆರಿಫಿಕೇಶನ್ ಮಾಡ್ರಿ ಅಂತ ಫೋನ್ದಾಗ ಬಂದು ಸಡನ್ ನಂಗೆ ಅದನ್ನ ಕಮೆಂಟ್ ಹಾಕಿದಾಗ, ಅದನ್ನ ಕಮೆಂಟ್ ರಿಪ್ಲೈ ಮಾಡಿದ ಕೂಡಲೇ ಹ್ಯೂಮನ್ ವೆರಿಫಿಕೇಶನ್ ಬಂದು ನನಗೆ. ನಾ ಫುಲ್ ಪ್ಯಾನಿಕ್ ಆದಿ. ಒಮ್ಮೆಲೆ ಹಿಂಗ್ಯಾಕೆ ಬಂತಿದ್ದೆ, ಹಿಂದೆ ಹೋಗಾತಿಲ್ಲ, ಅದು ಬ್ಯಾಕ್ ಹೋಗಾತೇನೆ. ನಾನು ಹಿಂಗೆ ಬ್ಯಾಕ್ ಹೋಗಾತೇನೆ ಬರಾತಿಲ್ಲ. ನಂದು ಪ್ರೊಫೈಲ್ ಹೋಮ್ ಪೇಜ್ ತೋರ್ಸಾತಿಲ್ಲ, ರೀಲ್ಸ್ ಏನೂ ಬರಾತಿಲ್ಲ. ಫುಲ್ ಅದೊಂದು ಸ್ಕ್ರೀನಿಗೆ ಹಿಡ್ಕೊಂಡು ಕುಂದ್ಬಿಟ್ಟೈತದ ಹ್ಯೂಮನ್ ವೆರಿಫಿಕೇಶನ್ ಮಾಡಂತ ಹೇಳಿ. ನಾನು ಅದು 3 ಡಾಟ್ಸ್ ಇದ್ವಲ್ಲೇ ಮ್ಯಾಲೆ 3 ಡಾಟ್ಸ್ ಇದ್ದಲ್ಲೇ ಚೆಕ್ ಮಾಡಿದೆ. ನಾ ಅಲ್ಲೇ ಹಿಂಗೆ ಹೊಡಿದೇನಿ, ಅಲ್ಲೇ ತೋರ್ಸಾತಿದ್ದು ಗೊತ್ತು ಡೌನ್ಲೋಡ್ ಇರೋ ಇನ್ಫಾರ್ಮೇಷನ್ ಮತ್ತು ಲಾಗೌಟ್ ಮಾಡ್ರಿ ಅಂತ ಹೇಳಿ ತೋರ್ಸಾತೈತೆ. ಲಾಗೌಟ್ ಅಂತ ತೋರ್ಸಾತೈತಿ. ಏನಿದೆ ಅನ್ಕೊಂಡೆ, ನಾ ಫುಲ್ ಪ್ಯಾನಿಕ್ ಆಗ್ಬಿಟ್ಟೆ. ಫಸ್ಟಿಗೆ ಏನಾಯ್ತು ನಾ ಅನ್ಕೊಂಡೆ ನನ್ನ ಅಕೌಂಟ್ ಏನಾರು ಹ್ಯಾಕ್ ಆಗತ್ತೆ, ನನ್ನ ಫೋನ್ ಏನಾಗತ್ತೆ, ಹಿಂಗೆ ನಾ ಫುಲ್ ಪ್ಯಾನಿಕ್ ಆದೆ. ಅದಕ್ಕೆ ನಾನು ಹ್ಯೂಮನ್ ವೆರಿಫಿಕೇಶನ್ ಮಾಡತ್ತಿದ್ದಿಲ್ಲ. ಅದು ಭಾಳ ಇನ್ಫಾರ್ಮೇಷನ್ ಕೇಳತ್ತಿತ್ತದ. ಒಮ್ಮೆಲೆ ನಾ ಫುಲ್ ಅಜ್ಜಿ ಅನ್ಸಿದ್ ನಂಗೆ ಏನಿದೆ ಅಂತ ಹೇಳಿ. ಆಮೇಲೆ ನಾನು ಸ್ಕ್ರೀನ್ಶಾಟ್ ಹೊಡೆದು ನಾನು ChatGPT ಕಳಿಸಿದೆ. ಏನಾಗೈತಿ ನನ್ನ ಜೊತೆ, ಹಿಂಗ್ಯಾಕೆ ಬರಾತಿತ್ತು ಫೋನ್ದಾಗ, ಇದೇನು ಸೇಫ್ ಐತೆನ ಇದಕ್ಕೆ ಇನ್ಫಾರ್ಮೇಷನ್ ಕೊಡಾಕ ಅಂತ ಹೇಳಿ ಕೇಳಿದೆ. ಅದು ಅದೇ ನಿನ್ನ ಇನ್ಸ್ಟಾಗ್ರಾಮ್ ಕೇಳತ್ತಿದ್ದ ಅದು ಇನ್ಫಾರ್ಮೇಷನ್, ಅದಕ್ಕೆ ಡೈಲ್ ಮಾಡಲ್ಲ ಹಾಕಂತ ಹೇಳಿತ್ತಂಗದ. ಸೊ ಆಮೇಲೆ ನಾನು ಹ್ಯೂಮನ್ ವೆರಿಫಿಕೇಶನ್ ಹ್ಯೂಮನ್ ವೆರಿಫಿಕೇಶನ್ ಮಾಡಿದೆ. ಆಮೇಲೆ ಅಂದ್ರೆ ಜಿಮೇಲ್ ಕೇಳಿತ್ತು, ಜಿಮೇಲ್ ಹಾಕಿದೆ, ಪಾಸ್ವರ್ಡ್ ಹಾಕಿದೆ. ಮತ್ತು ನನ್ನ ಫೋನ್ ನಂಬರ್ ಕೇಳಿತ್ತು, ಫೋನ್ ನಂಬರ್ ಹಾಕಿದೆ. ಮತ್ತು ಫೋನ್ ನಂಬರಿಗೆ OTP ಕಳಿಸಿತ್ತು, ಅದನ್ನು ಹಾಕಿದೆ OTP. ಮತ್ತು ನನ್ನ ಫೇಸ್ ವೆರಿಫಿಕೇಶನ್ ತೊಗೊಂತದ, ಫೇಸ್ ತೋರಿಸಿ ನನ್ನ ವೆರಿಫಿಕೇಶನ್ ಮಾಡಿದೆ, ನನ್ನ ಫೇಸ್ ವೆರಿಫಿಕೇಶನ್. ಮತ್ತು ನಂದು ID ಕೇಳಾಗ್ತದೆ, ಯಾವುದಾದ್ರೂ ID ನಂದೆಲ್ಲ ಇನ್ಫಾರ್ಮೇಷನ್, ಡೇಟ್ ಆಫ್ ಬರ್ತ್ ಎಲ್ಲ ಇದ್ದಿದ್ದು ನನ್ನ ಇನ್ಫಾರ್ಮೇಷನ್, ಪಾಸ್ಪೋರ್ಟ್ ಗೀಸ್ಪೋರ್ಟ್ ಎಲ್ಲ ಒಂದಿಷ್ಟು ತೋರಿಸಿದ್ರೆ, ಯಾವುದಾದ್ರೂ ಒಂದು ನಿಮ್ಮ ಕಡೆ ಇದ್ರೆ ಕಳಿಸ್ರಿ ಕೇಳಾತ್ ನನ್ಗದ. ಅದಕ್ಕೆ ನಾನು ಆಧಾರ್ ಕಾರ್ಡ್ ಕಳಿಸಿದೆ, ಫೋಟೋ. ಇಷ್ಟೆಲ್ಲ ಇನ್ಫಾರ್ಮೇಶನ್ ತಗೋತದ ನಂದು. ಬರೀ ಅದಕ್ಕೆ ಒಂದು ಇಮೋಜಿ ಹಾಕಿದಕ್ಕೆ ನಾನು ಕಮೆಂಟ್ ರಿಪ್ಲೈ ಮಾಡಿದಕ್ಕೆ. ಇಮೋಜಿ ಯೂಸ್ ಮಾಡಿದ್ರು ಹಿಂಗೆಲ್ಲ ಆಕೈತಂದು ನಂಗೆ ಗೊತ್ತಿದ್ದಿಲ್ಲಪ್ಪ. ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದೆ ಇಮೋಜಿ. ಯಾರಾದರೂ ನೀವು ಕ್ರಿಯೇಟರ್ಸ್ ಆದ್ರೂ, ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಇದ್ರೆ ಪ್ಲೀಸ್ ಭಾಳ ನಿಮ್ದು ವಿಡಿಯೋ ಭಾಳ ಎಂಗೇಜ್ ಆಗತೈತಿ, ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಬರತ್ತಂದ್ರೆ ಹೋಗಿ ಕಮೆಂಟ್ಸ್ ಮಾಡಿಬಿಡ್ರಿ ಜಲ್ದಿ. ಕಮೆಂಟ್ ಬ್ಯಾಕ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಜಾಸ್ತಿ ಇಮೋಜಿಸ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಭಾಳ ಸಿಂಪಲ್ ಇರ್ಬೇಕವ, ನಾರ್ಮಲ್ ಇರ್ಬೇಕು, ಆ ಟೈಪ್ ಇದ್ದಿದ್ದು ಇಮೋಜಿಸ್ ಯೂಸ್ ಮಾಡ್ರಿ ಪ್ಲೀಸ್. ಆಮೇಲೆ ತೋರಿಸಿತ್ತು ಅದು ಫೋಟೋ, ಅದೆಲ್ಲ ರಿವ್ಯೂ ಮಾಡ್ತೈತೆ ನನ್ನ ಅಕೌಂಟು, ನೋಡ್ತೈತಂತೆ ನನ್ನ ಅಕೌಂಟಿಗೆ ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಎವ್ರಿಥಿಂಗ್ ವಿಲ್ ಚೆಕ್ಔಟ್. ನಂದ್ರಾಗ ಬರೀ ವ್ಲಾಗ್ಸ್ ಅದ, ಮತ್ತೇನಿಲ್ಲ. ಸೊ ನಾಟ್ ಟು ಬಿ ವರಿಡ್ ದಟ್ ಮಚ್. ನನ್ನ ಇನ್ಸ್ಟಾ ಎಲ್ಲ ಚೆಕ್ಔಟ್ ಮಾಡಿ, ಅದು ನಾ ಅವ್ರದ್ದು ಕಮ್ಯುನಿಟಿ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ವಾಪಸ್ ಕೊಡ್ತೈತಿ, ಇಲ್ಲಾಂದ್ರೆ ಕೊಡೋಂಗಿಲ್ಲ ಅಂತ ಹೇಳತ್ತದ. ನಾ ಬರೀ ಅಪ್ಲೋಡ್ ಮಾಡೋದು ವ್ಲಾಗ್ಸ್ ಮತ್ತು ಗೆಟ್ ರೆಡಿ ವಿತ್ ಮೀ ಇವ ಮಾಡ್ತೇನೆ ನಾನು ಅಪ್ಲೋಡ್. ಆಮೇಲೆ ಚೆಕ್ ಮಾಡಿದೆ, ಇಮೋಜಿಸ್ ಯೂಸ್ ಮಾಡಿ ಹಿಂಗೆ ಕಮೆಂಟ್ ಮಾಡಿದ್ದೆ ನಾನು. ನಾ ಕಮೆಂಟ್ ಹಾಕಿದ ಕೂಡಲೇ ಹಿಂಗೆಲ್ಲ ಆತಂತ ಹೇಳಿದೆ. ನಾನು ChatGPT ಕೇಳಿದೆ. ಸೊ ಅದೇನು ಹೇಳಿತ್ತು, ಸ್ಪ್ಯಾಮ್ ಎಲ್ಲ ದಿಸ್ ಟೈಪ್ ಆಫ್ ಸ್ಕ್ಯಾಮ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಇನ್ಸ್ಟಾಗ್ರಾಮ್. ಸೊ ಈ ಟೈಪ್ ಎಲ್ಲ ಇಮೋಜಿ ಏನಿತ್ತು ನೋಡಿ ಹಾಕಿದ್ದೆ, ಯಾರು ಸ್ಕ್ಯಾಮ್ ಮಾಡ್ತಿದ್ರು ನೋಡಿ, ಆ ಟೈಪ್ ಥಿಂಗ್ಸಿಗೆ ಅದು ಇಮೋಜಿ ಸಿಮಿಲರ್ ಐತಿ. ಅದ್ರ ಸಂಬಂಧ ಕಮೆಂಟ್ ರಿಪ್ಲೈ ಸೆಂಡ್ ಮಾಡಿದೆ ನೋಡು. ಅದ ಮೊಮೆಂಟಿಗೆ ಹ್ಯೂಮನ್ ವೆರಿಫಿಕೇಶನ್ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೆಳಕ್ಕೆ ಸ್ಟಾರ್ಟ್ ಮಾಡೈತಿ ಇನ್ಸ್ಟಾಗ್ರಾಮ್ ನನಗೆ. ಸೊ ಅವತ್ತು ಗೊತ್ತಾದ ನನಗೆ ಈ ಟೈಪ್ ಇಮೋಜಿಸು ಇಷ್ಟೆಲ್ಲ ಡೇಂಜರಸ್ ಅದ ಅಂತ ಹೇಳಿ. ಬಿ ಕೇರ್ಫುಲ್ ವಿತ್ ಯುವರ್ ಇಮೋಜಿಸ್ ಗಾಯ್ಸ್. ಅಕೌಂಟ್ ತೊಗೊಂಡು ರಿವ್ಯೂ ಮಾಡ್ತೇವೆ ಅಂತ ಹೇಳಿ ಈಗ ಸ್ವಲ್ಪ ದಿನ ಬಂದ್ ಮಾಡೈತಿ. ಅದು ಒಂದು ಸ್ವಲ್ಪ ದಿನ ಈಗ ತೋರಿಸೋದಿಲ್ಲ ಅದೀಗ ಅಕೌಂಟಲ್ಲಿ. ನಂದು ಸರ್ಚ್ದಾಗ ಹೋದು ತೋರ್ಸಂಗಿಲ್ಲ ಅದ. ನನ್ನ ಫಾಲೋವರ್ಸ್ 0, ಎಲ್ಲ ಕಡೆ 0, ಪೋಸ್ಟ್ ಅಷ್ಟ ಹೆಂಗಿದ್ದು ಹಂಗೆ ಇದಾವ. ಇಷ್ಟು ಪೋಸ್ಟ್ ಅಂತ ಹೇಳಿ ತೋರ್ಸಾತೈತಿ ನಂಬರ್ಸ್ ಬರೀ, ಆದ್ರೆ ವಿಡಿಯೋಸ್ ತೋರ್ಸಾತಿಲ್ಲ ಅಕೌಂಟ್ದಾಗ. ಮತ್ತು ನನ್ನ ಪ್ರೊಫೈಲ್ ತೋರ್ಸಾತಿಲ್ಲ ಈಗ. ಬೆಳಿಗ್ಗೆ ಚೆಕ್ ಮಾಡ್ತೇನೆ, ನಾನು ಫ್ರೆಂಡಿಗೆ ಹೇಳಿದೆ ಚೆಕ್ ಮಾಡಕ್ಕೆ ನನ್ನ ಅಕೌಂಟ್.
ಏಕ್ ಹೆಸರಿದ್ದಿದ್ದು ಇನ್ಸ್ಟಾಗ್ರಾಮ್ ಯೂಸರ್ ಅಂತ ಬರಾತೈತಿ. ಮತ್ತು ನನ್ನ ಪ್ರೊಫೈಲ್ ಇಲ್ಲ, ಅಕೌಂಟ್ ಪ್ರೈವೇಟ್ ಮಾಡೈತದ. ಅದ ಈಗ ನೋಡಾತಿರ್ಬೇಕು, ಲೈಕ್ ಅವ್ರು ಚೆಕ್ಔಟ್ ಮಾಡಾತಿರ್ಬೇಕು ನನ್ನ ಅಕೌಂಟ್. ಸೊ ಅದ್ರ ಸಂಬಂಧ ಅಷ್ಟೆಲ್ಲ ಆಗ್ಯಾವ ಅನಿಸ್ತೈತಿ. ಮತ್ತೆ ನಂದು ಅಕೌಂಟ್ದಾಗ ಏನು ಇಲ್ಲೇ ಅಲ್ಲ, ಬರೀ ಸಿಕ್ಕರೆ ಗೆಟ್ ರೆಡಿ ವಿತ್ ಮೀ ರೀಲ್ಸ್ ಏನೋ ನಂದೇನು ಅಂತಾವಿಲ್ಲ. ಜಸ್ಟ್ ಐ ಅಪ್ಲೋಡ್ ಜಸ್ಟ್ ನಾರ್ಮಲ್ ವಿಡಿಯೋಸ್. ಸೊ ಇಷ್ಟೆಲ್ಲ ಥಿಂಗ್ಸ್ ಆಗ್ತಾವ ಅಂತ ನಂಗೆ ಇವತ್ತು ಗೊತ್ತಾಗಿದ್ದು, ಬರೀ ಒಂದು ಇಮೋಜಿ ಸಂಬಂಧ ಹಿಂಗೆ ಆಗ್ತಾವ ಅಂತೇಳಿ. ಈಗ ನಾ ವೇಟ್ ಮಾಡತ್ತೀನಿ ಅದು ನಂಗೆ ರಿವ್ಯೂ ಮಾಡಿ ರಿವ್ಯೂ ಅಂದ್ರೆ ನನ್ನ ಇನ್ಸ್ಟಾ ಎಲ್ಲ ಚೆಕ್ ಮಾಡ್ತಾರ ಅವ್ರು. ಇನ್ಸ್ಟಾಗ್ರಾಮ್ ನಂದು ಎಲ್ಲ ಚೆಕ್ ಮಾಡ್ತೈತಿ, ನಾ ಏನು ಅಪ್ಲೋಡ್ ಮಾಡ್ತೀನಿ ಎವ್ರಿಥಿಂಗ್ ಇಟ್ ವಿಲ್ ಚೆಕ್ಔಟ್. ಆ್ಯಂಡ್ ಅದು ಕರೆಕ್ಟ್ ಇತ್ತಂದ್ರೆ ಕೊಡ್ತೈತಿ ವಾಪಸ್ ನಂಗೆ. ಆ್ಯಂಡ್ ಲೈಕ್ ನಂಗೆ ಸ್ಪ್ಯಾಮ್ ಮಾಡ್ತಾವ, ಸ್ಕ್ಯಾಮ್ ಎಲ್ಲ ಆಗ್ತಾವ ನೋಡ, ಅವೆಲ್ಲ ವಿಯರ್ಡ್ ಥಿಂಗ್ಸ್ ಇರ್ತಾವ ನೋಡ ಸೋಷಿಯಲ್ ಮೀಡಿಯಾದಾಗ. ಹಂಗೆ ಆಗ್ತಾವ ಅಂತ ಹೇಳಿ ಅವ್ರು ನಮ್ಗೆ ತೊಗೊಂಡಿರ್ತಾರ ನಮ್ದು ಅಕೌಂಟ್ ನೋಡೋಕೆ, ಹಂಗೇನು ರೈತನ ಅಂತ ಹೇಳಿ ನನ್ನ ಅಕೌಂಟ್ದಾಗ. ಅದ್ರ ಸಂಬಂಧ ಈಗ ನಾನು ಸ್ವಲ್ಪ ದಿನ ನೋಡಿ ನಂಗೆ ಕೊಡು ಮಟ್ಟ ನಾ ಕಾಯ್ಬೇಕು. ಈಗ ಅನ್ಕೋಮಟ ನಾ ಏನೇನು ಇನ್ಫಾರ್ಮೇಷನ್ ಕೇಳಿದ್ದು ನನಗೆಲ್ಲ ಅಪ್ಲೋಡ್ ಮಾಡಿದ್ದೇನೆ ನಾನು. ನನ್ನ ಫೇಸ್ ವೆರಿಫಿಕೇಷನ್, ನಂದು ಆಧಾರ್ ಕಾರ್ಡ್, ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಂಡೈತೆ ಅದು. ಎಲ್ಲದು ಇನ್ಫಾರ್ಮೇಷನ್ ತೊಗೊಂಡೈತಿ. ಸೊ ಈಗ ಅದ್ರ ಸಂಬಂಧ ವೇಟ್ ಮಾಡತ್ತೆ ನಾನು. ಮತ್ತೇನು ಅಂಥ ಪರಿ ಏನಾಗಿಲ್ಲ. ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಸಮ್ ಇಮೋಜಿ ಸಂಬಂಧ ಹಿಂಗೆಲ್ಲ ಆಗೈತೆ ನಂಗೆ. ನಾ ಏನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಲ್ಲ, ಏನೂ ಆಗಿಲ್ಲ. ಇದು ಒಂದು ಇಮೋಜಿ ಸಂಬಂಧ ಹಿಂಗಾಗಿ ಇನ್ಸ್ಟಾಗ್ರಾಮ್ ನಂದು ರಿವ್ಯೂ ಮಾಡತ್ತೈತಿ, ನನ್ನ ಅಕೌಂಟ್ ನೋಡತ್ತೈತಿ, ಚೆಕ್ಔಟ್ ಮಾಡತ್ತೈತಿ. ನಾ ಏನೇನು ಅಪ್ಲೋಡ್ ಮಾಡ್ತೀನಿ, ಏನಾದರೂ ಸ್ಕ್ಯಾಮ್ ಇಲ್ಲ ಅಂಥವೇನೂ ಇಲ್ಲ ಅಂತ ಹೇಳಿ ಅದನ್ನು ನೋಡತ್ತೈತದ. ಸೊ ಅದ್ರ ಸಂಬಂಧ ವೇಟ್ ಮಾಡತ್ತೀನಿ. ಮತ್ತೇನು ವರಿ ಮಾಡ್ಕೋಬೇಡ್ರಿ, ಇಷ್ಟ ಆಗೈತಿ ಇನ್ಸ್ಟಾಗ್ರಾಮಿಂದ. ಆ್ಯಂಡ್ ಅದ್ರ ಸಂಬಂಧ ನಾನು ವಿಡಿಯೋ ಮಾಡಿ ಹಾಕತ್ತಿದ್ದೆ. ನನ್ನ ಸೆಕೆಂಡ್ ಐಡಿ ನಂದು ಇನ್ನೊಂದು ಬ್ಯಾಕಪ್ ಅಕೌಂಟೂ ಇಲ್ಲ ಇನ್ಸ್ಟಾಗ್ರಾಮ್, ಇದೊಂದು ಇತ್ತು. ನಾನು ಇದು ಅಕೌಂಟ್ ಮಾಡಕ್ಕೆ ಭಾಳಷ್ಟು ಎಫರ್ಟ್ಸ್ ಹಾಕಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಭಾಳಷ್ಟು ಟೈಮ್ ಕೊಟ್ಟು ನಾ ಇಷ್ಟು ಮಟ್ಟ ಫಾಲೋವರ್ಸ್ ಮಟ್ಟ ತೊಗೊಂಡು ಬಂದೆ ನಾ ಇನ್ಸ್ಟಾಗ್ರಾಮಿಗೆ. ಈಗ ಮತ್ತೆ ಇದೊಂದು ಆಗೈತೆ ನನ್ನ ಜೊತೆ. ಏನರ ಒಟ್ಟು ಇದ್ದೇ ಇರಬೇಕಲ್ಲ, ಹಂಗೆ ಹೆಂಗೆ ಆಗ್ತೈತಿ ಲೈಫ್ದಾಗ, ಏನೋ ಒಟ್ಟು ಇದ್ದೇ ಇರಬೇಕಲ್ಲ. ಹೆಂಗೆ ಹೋಗ್ಬೇಕು ಹೇಳಿ ಎಲ್ಲ ಆರಾಮ ಆಗೋಕ್ಕೆ ಸಾಧ್ಯನೇ ಇಲ್ಲದ. ಹಂಗೆ ಆಗ್ತಿದ್ದೆ. ಈಗ ನಾನು ಸಾಂಗ್ ಮೇಲೆ ವರ್ಕ್ ಮಾಡತ್ತೀನಿ. ಈಗ ನಂದು ಅದ್ರಾಗ ಇನ್ಸ್ಟಾಗ್ರಾಮ್ದಾಗ ಜಾಸ್ತಿ ಫಾಲೋವರ್ಸ್ ಅದಾರ, ಅದ್ರಾಗ ನಾ ಹಾಕ್ತೇನಪ್ಪ ನಂದು ಸಾಂಗ್ ಅಪ್ಲೋಡ್ ಮಾಡೇನೆ ಅಂತ ಹೇಳಿ ಜಾಸ್ತಿ ಮಂದಿಗೆ ಗೊತ್ತಾಗೈತಿ. ಇನ್ಸ್ಟಾಗ್ರಾಮ್ದಾಗ ಭಾಳ ಎಂಗೇಜ್ ಐತಿ, ಭಾಳ ಮಂದಿಗೆ ಗೊತ್ತಾಗೈತಿ. ನಾ ಏನೋ ಬ್ಲಾಗ್ ಏನು ಅಪ್ಲೋಡ್ ಮಾಡಿದ್ರೆ ಸ್ಟೋರಿ ಹಾಕ್ತೀನಿ, ಎಲ್ಲ ಅಲ್ಲಿದ್ದವ್ರು ಮಂದಿ ಇದ್ರಾಗ ಬಂದು ವಿಡಿಯೋ ನೋಡ್ತಾರೆ. ಈಗ ನಂದು ಇನ್ಸ್ಟಾಗ್ರಾಮಲ್ಲಿ ಐತಿ. ಈಗ ಅದೇನಾರು ಹೋತಂದ್ರೆ ಮತ್ತೆ ಇನ್ನೊಂದ್ಸತಿ ಸ್ಟಾರ್ಟ್ ಮಾಡ್ಬೇಕಾಕೈತಿ. 1% ಇಫ್ ಐ ಡೋಂಟ್ ಗೆಟ್ ದಟ್ ಅಕೌಂಟ್, ನಾ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡ್ಬೇಕಾಕೈತಿ. ಇವೆಲ್ಲ ಥಿಂಗ್ಸ್ ಈಗ ಮತ್ತೆ ಹೊಳ್ಳೆ ಮಾಡ್ಬೇಕು. ನಂದು ಎಕ್ಸ್ ಅಕೌಂಟ್ದಾಗ ಭಾಳಷ್ಟು ವಿಡಿಯೋಸ್ ಮಿಲಿಯನ್ ಮಟ್ಟ ಹೋಗಿದಾವ ನನ್ನ ವ್ಯೂಸ್. ಸೊ ನಂಗೆ ಲೂಸ್ ಮಾಡ್ಕೊಳ್ದಿಲ್ಲ, ಅದ್ರಾಗ ನನ್ನ ಕಾಂಟೆಂಟ್ ಭಾಳ, ನನ್ನ ಅಕೌಂಟ್ ಭಾಳ ಎಂಗೇಜ್ ಐತದ. ಅಷ್ಟೆಲ್ಲ ಎಫರ್ಟ್ಸ್ ಮಾಡಿ ವಿಡಿಯೋಸ್ ಮಾಡಿ ಎಷ್ಟು ತಾಸುಗಳಲ್ಲೇ ಕುತ್ಕೊಂಡು ಎಡಿಟ್ ಮಾಡಿರ್ತೇನೆ ನಾ, ಕುತ್ಕೊಂಡು ಅಷ್ಟೆಲ್ಲ ಟೈಮ್ ಕೊಟ್ಟು. ಆಮೇಲೆ ಹಿಂಗಾಗೈತಿ ಈಗ ಬರೀ ಇಮೋಜಿ ಸಂಬಂಧ. ನಾನು ಅದನ್ನು ಸೀರಿಯಸ್ ತೊಗೊಂಡು ನಾ ರಿಪ್ಲೈ ಮಾಡತ್ತಿದ್ದೆ ನೋಡಿ ಕಮೆಂಟ್, ಫುಲ್ ಫನಿ ವೇದಾಗ ನಾನು ಇಮೋಜಿಸ್ ಹಾಕ್ಬಿಟ್ಟೆ. ಆಯ್ತು ನೋಡಂಗಿಲ್ಲ. ಈಗ ನಿಮ್ದು ಅಕೌಂಟ್ ರಿವ್ಯೂ ಮಾಡ್ತೇನೆ ಅಂತ ಹೇಳಿ ಕುಂದಿರ್ಸಿತ್ತು ನಂಗೆ. ಈಗ ದಿನದ ಗಟ್ಟಲೆ ಕುಂದಿರ್ಬೇಕು ನಾ ಇನ್ಸ್ಟಾಗ್ರಾಮ್ ಇಲ್ಲ ಅದ. ಈಗ ತೆಗಿಯಾಕೂ ಬರೋದಿಲ್ಲ, ಅದು ಇನ್ಸ್ಟಾಗ್ರಾಮ್ ತೆಗೆದು ಕುಳಿದ ಅಷ್ಟು ತೋರಿಸ್ತೈತೆ ಅದ್ರಾಗ. ನಾನು ರೀಲ್ಸ್ ನೋಡೋಕೆ ಬರೋದಿಲ್ಲ, ಇನ್ನೊಂದು ಇನ್ಸ್ಟಾ ಅಕೌಂಟ್ ಲಾಗಿನ್ ಮಾಡೋಕೆ ಬರೋದಿಲ್ಲ. ಹಂಗೆ ಆಗೈತೆ ಈಗ ನಂಗೆ. ಇನ್ನೊಂದು ಇನ್ನೊಂದು ಅಕೌಂಟ್ ತೆಗಿತೇನೆ ಅನ್ನೋಕೆ ಬರೋಂಗಿಲ್ಲ ತೆಗಿಯಾಕ. ಅದನ್ನ ಇನ್ಸ್ಟಾಗ್ರಾಮ್ ತೆಗೆದ್ರು ನಾನು ಇದೊಂದು ತೋರಿಸ್ತೈತೆ ನೋಡೋದು, ಮತ್ತೆ ಏನು ತೋರಿಸೋಂಗಿಲ್ಲ ಹಂಗೆ. ಈಗ ನಾನು ಸ್ವಲ್ಪ ದಿನದ ಮಟ್ಟ ಕಾಯ್ಬೇಕು ಅದ್ರ ಸಂಬಂಧ. ಫಕ್ ಆಫ್, ನನ್ನ ಟೈಮ್ ವೇಸ್ಟ್ ಆಗತೈತಿ ನಂದು ಇವೆಲ್ಲ ಮಾಡ್ಕೊಂಡು ಕುಂದ್ರಾಕ. ಲೈಕ್ ಹೆಂಗೆ ಅನ್ಸತ್ತೈತೆ ಅಂದ್ರೆ ಎದಕ್ಕರ ರಿಪ್ಲೈ ಮಾಡಿದೆಪ್ಪ ನಾ ಕಮೆಂಟಿಗೆ, ಎದಕ್ಕರ ರಿಪ್ಲೈ ಮಾಡಬಾರ್ದಾಗಿತ್ತು ನೋಡ ಕಮೆಂಟ್ಸಿಗೆ ಒಟ್ಟ. ಹಂಗೆ ಅನ್ಸಿದ್ದು ನಂಗೆ. ನಾ ಕನಸ್ದಾಗ ಅನ್ಕೊಂಡಿದ್ದಲ್ಲ ಇಮೋಜಿ ಸಂಬಂಧ ಹಿಂಗೆ ಆಕೈತಂತ. ಸೊ ಇದಾಗೈತಿ ನನ್ನ ಜೊತೆ ಇನ್ಸ್ಟಾಗ್ರಾಮ್ ಜೊತೆ. ಮತ್ತೇನೋ ಆಗಿಲ್ಲ. ಡೋಂಟ್ ವರಿ ಗಾಯ್ಸ್, ನಾ ಏನು ಬಿಡಾತಿಲ್ಲ. ನಾನು ಇನ್ಸ್ಟಾಗ್ರಾಮ್ ತೆಗೆದು ಬಿಟ್ಟು ಏನು ಕುಂತಿಲ್ಲ. ಲೈಕ್ ನಾ ಏನು ಇನ್ಸ್ಟಾಗ್ರಾಮ್ ನಾನು ಡಿಲೀಟ್ ಮಾಡಿ ಏನೂ ಮಾಡಿಲ್ಲ. ನಾನು ಇನ್ಸ್ಟಾಗ್ರಾಮ್ ನಂದು ಅಕೌಂಟ್ ರಿವ್ಯೂ ಮಾಡತ್ತಿ, ಅದ್ರ ಸಂಬಂಧ ಈಗ ನನ್ನ ಇನ್ಸ್ಟಾ ಅಕೌಂಟ್ ಅದ್ರ ಕಡೆ ಕಂಟ್ರೋಲ್ದಾಗ ಐತಿ. ಅಂಟಿಲ್ ಇಟ್ ಗಿವ್ಸ್ ಮೀ ಅದು ಅವ್ರ ಕಡೆ ಇರ್ತೈತಿ. ಅವರೆಲ್ಲ ಈಗ ಅಲ್ಲೇ ನಂದು ಇನ್ಸ್ಟಾಗ್ರಾಮ್ ಹೆಸರು ಇಲ್ಲ, ಅದಕ್ಕೆ ಇನ್ಸ್ಟಾ ಯೂಸರ್ ಅಂತ ತೋರ್ಸಾತೈತಿ. ನನ್ನ ಪ್ರೊಫೈಲ್ ಇಲ್ಲ, ಪ್ರೈವೇಟ್ ಆಗೈತಿ ಅಕೌಂಟ್. ಏನಿದೆವಲ್ಲ, ನಾ ಏನೂ ಮಾಡೇ ಇಲ್ಲ. ಅಷ್ಟು ಸೀರಿಯಸ್ ತೊಗೊಂಡೈತಪ್ಪ ಅದ ಒಂದು ಇಮೋಜಿ ಸಂಬಂಧ ಇನ್ಸ್ಟಾ ಅಕೌಂಟ್. ಹಂಗಿರ್ತಾವೆ ಸ್ವಲ್ಪ ಟೈಮ್ಸ್ ರೂಲ್ಸ್ ಹಂಗೈತದ. ನಂಗೂ ಇವತ್ತು ಗೊತ್ತಾಗೈತಿ ಒಂದು ಇಮೋಜಿ ಸಂಬಂಧ ಇಷ್ಟೆಲ್ಲ ಆಗ್ಬೋದು ಅಂತ ಹೇಳಿ. ಪ್ರೇ ಫಾರ್ ಮಿ ಗಾಯ್ಸ್, ಲೈಕ್ ದಟ್ ಹ್ಯಾವ್ ಟು ಗೆಟ್ ಮೈ ಅಕೌಂಟ್ ಸೂನ್. ನಂದು ಅಕೌಂಟ್ ಜಲ್ದಿ ಬರಲಿ ಅಂತ ಹೇಳಿ ಪ್ರೇ ಮಾಡ್ಕೊರಿ ಪ್ಲೀಸ್. ಆ್ಯಂಡ್ ಗಾಯ್ಸ್, ಇಷ್ಟೆಲ್ಲ ಆಗ್ಯಾವ ಅನ್ಸುತ್ತೆ. ಲೈಫ್ ಹೆಂಗಿರ್ಬೇಕು ಹೇಳ ಕರೆಕ್ಟ್ ಹಂಗೆ. ಒಂದು ಲೈಫ್ದಾಗ ಒಟ್ಟು ಎಲ್ಲ ಕರೆಕ್ಟ್ ಹೆಂಗೆ ಆಗ್ಬೇಕು ಹೇಳ, ಆಗಕ್ಕೆ ಸಾಧ್ಯನೇ. ಒಟ್ಟು ಏನಾರ ಇದ್ದ ಇರ್ಬೇಕು, ಏನಾರು ಆಗಬೇಕಲ್ಲ ಅದು. ಅಲ್ಲಂದ್ರೆ ಹೆಂಗೆ ಇರ್ತೈತೆ ಹೇಳಿ ಲೈಫ್. ಹಂಗೆ ಅಂತ ಆಗೈತಿ ಎಲ್ಲ. ಈಗ ನಾ ಹೆಂಗೆ ಕುಂತಿದ್ದೆಯಪ್ಪ, ನಾ ಸಾಂಗ್ ಮಾಡತ್ತೀನಿ. ಈಗ ಸ್ವಲ್ಪ ದಿನದಾಗ ಸಾಂಗ್ ಅಪ್ಲೋಡ್ ಆಕೈತಿ ಅದು ನಾ ಕುಂತೀನಿ. ಮತ್ತು ಇದೊಂದು ಮತ್ತೆ ನನ್ನ ತಲೆ ಮೇಲೆ ಈಗ ನಿನ್ನ ಇನ್ಸ್ಟಾಗ್ರಾಮ್ ಸ್ವಲ್ಪ ದಿನ ಹೋಗೈತಿ. ನಾ ಇಟ್ಸ್ ಓಕೆ ಗಾಯ್ಸ್, ಅನ್ಕೊಂಡಿದ್ದೇನೋ ಆಗೋದಿಲ್ಲ ಲೈಫ್ದಾಗ ಜಾಸ್ತಿ. ಅದೇ ಅನ್ಸಾತೈತೆ ನಂಗೆ. ಹೆಂಗೆ ಏನಕ್ಕೈತಿ, ಲೈಕ್ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಬ್ರೋ, ದಟ್ಸ್ ಆಲ್. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಕನ್ನಡ ರ್ಯಾಪ್ ಸಾಂಗ್ ಜಲ್ದಿ ಅಪ್ಲೋಡ್ ಆಗ್ತೈತಿ ಇನ್ನು ಸ್ವಲ್ಪ ದಿನದಾಗ ಅಷ್ಟೇ. ಶೂಟ್ ಮಾಡೋದೈತಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೈತಿ ನಂದು.
ಶಾರ್ಟ್ ವೀಡಿಯೋಸ್ ಏನಾರು ಇದ್ರೆ ಯೂಟ್ಯೂಬ್ ಶಾರ್ಟ್ಸ್ದಾಗ ಅಪ್ಲೋಡ್ ಮಾಡಿರ್ತೇನೆ ಸ್ವಲ್ಪ ದಿನ ನಾನು ಇನ್ಸ್ಟಾಗ್ರಾಮ್ ಬರೋ ಮಟ್ಟ, ಆಮೇಲೆ ನಾನು ಅದ್ರಾಗೂ ಅಪ್ಲೋಡ್ ಮಾಡ್ತೇನೆ. ಈಗ ಒಂದು ಸ್ವಲ್ಪ ದಿನ ನಾನು ನಂದೆಲ್ಲ ವೀಡಿಯೋಸ್ ಎಡಿಟ್ ಮಾಡಿದ್ದೆಲ್ಲ ಇದ್ರಾಗ ಬಿಡ್ತಿರ್ತೇನೆ ಯೂಟ್ಯೂಬ್ದಾಗೆಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾ ನಂಬಕ್ಕಾಗೋದಿಲ್ಲ, ಸಮ್ಟೈಮ್ಸ್ ಏನು ಬೇಕಾದ ಆಗ್ಬೋದು. ಅದ್ರ ಸಂಬಂಧ ಏನಾದರೂ ಬ್ಯಾಕಪ್ ಇಟ್ಕೊಳ್ಬೇಕಾಕೈತಿ. ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ ಸೀರಿಯಸ್ಲಿ ಇದು. ಸೊ ಒಂದ್ರ ಮೇಲೆ ಅದಕ್ಕೆ ಇನ್ನೊಂದು ಅಕೌಂಟ್ ಮಾಡಿ ಬೇರೆ ಏನೋ ಅಕೌಂಟ್ ಮಾಡಿ ಇಟ್ಕೊಂಡಿರ್ಬೇಕು ಫಸ್ಟಿಗೆ. ಯಾವಾಗ ಏನಾಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಹೆಂಗೈತಿ ಇದು. ಅನ್ಎಕ್ಸ್ಪೆಕ್ಟೆಡ್ ಆಯ್ತು ನನ್ನ ಜೊತೆ ಇಮೋಜಿ ಸಂಬಂಧ. ನಾ ಯಾವುದು ಲಿಂಕು ಯೂಸ್ ಮಾಡಿಲ್ಲ ಬ್ರೋ, ಏನು ಯೂಸ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ಆಫ್ ಇಮೋಜಿಸ್ ಐ ಗಾಟ್ ದಿಸ್ ಶಿಟಿ ಥಿಂಗ್. ಇಟ್ಸ್ ಓಕೆ ಫೈನ್. ಲೈಫ್ದಾಗ ಏನು ಬರ್ತೈತೆ ಅಂತ ಫೇಸ್ ಮಾಡ್ಬೇಕಾಕೈತಿ. ಆ್ಯಂಡ್ ಚ ನೋಡೋಣ ಮತ್ತೆ ಈಗಿನ ಎಷ್ಟು ದಿನ ತಗೋತೈತಿ, ಈಗ ನೋಡೋಣ ಯಾವಾಗ ಕೊಡ್ತಾರಂತ ಅಕೌಂಟ್ ಅಂತ ಹೇಳಿ. ಈ ನೆಕ್ಸ್ಟ್ ಏನು ಜೊತೆ ಅಪ್ಡೇಟ್ ಬರ್ತೈತಿ ಇನ್ಸ್ಟಾಗ್ರಾಮಿನ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಡೋಂಟ್ ಮಿಸ್ ಮೈ ನೆಕ್ಸ್ಟ್ ವಿಡಿಯೋಸ್. ಆ್ಯಂಡ್ ನನ್ನ ರ್ಯಾಪ್ ಸಾಂಗ್ ಜಲ್ದಿ ಅಪ್ಲೋಡ್ ಆಕೈತಿ, ಮಿಸ್ ಮಾಡ್ಕೋಬೇಡ್ರಿ ಅದನ್ನ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಿ ಗಾಯ್ಸ್. ನಿಮ್ದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಇದನ್ನ ವಿಡಿಯೋ. ಬಾಯ್, ನಮಸ್ತೆ.